ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಏನು ಮಾಡ್ತಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾವಿವತ್ತು ಸ್ವಲ್ಪ ಶಾಪಿಂಗ್ ಹೋಗಬೇಕಾಗಿತ್ತು. ಸೊ ಹಾಗಾಗಿ ತಿಂಡಿ ಏನು ಜಾಸ್ತಿ ಹೆವಿ ಮಾಡ್ಕೊಂಡಿಲ್ಲ, ಸಿಂಪಲ್ಲಾಗಿ ರೈಸ್ ಮತ್ತು ಸಾಂಬಾರು ಮಾಡಿಕೊಂಡು ತಿಂದ್ಕೊಂಡು ಹೊರಟಿದ್ದೀವಿ. ಬಿಕಾಸ್ ಬಸ್ಸು ನಮ್ಮ ಟೈಮಿಗೆ ಬರೋದಿಲ್ಲ, ಬಸ್ ಟೈಮಿಗೆ ನಾವು ಹೊರಡಬೇಕಾಗತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನಿಲ್ಲಿ ಇವಾಗ ರೆಡಿ ಆಗೋದನ್ನು ತೋರಿಸ್ತಾ ಇದ್ದೀನಿ. ನಾನು ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ ಅಂಥೇಳಿ. ಸಿಂಪಲಾಗಿ ನಾನು ಮೇಕಪ್ ಮಾಡ್ಕೋತಾ ಇದ್ದೀನಿ. ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಅಷ್ಟೇನೆ. ಆ್ಯಸ್ ಯೂಶುವಲ್ ಐಲೈನರನ್ನು ಹಾಕ್ಕೊಂಡು ಸ್ವಲ್ಪ ಐಬ್ರೋ ಮಾಡಿಕೊಂಡ್ರೆ ಆಗೋಯಿತು. ಅಷ್ಟೇನೆ ನಂದು ಮೇಕಪ್ಪು. ಸೊ ನಾನು ಹೇರ್ ಸ್ಟೈಲ್ ಮಾಡಿಕೊಂಡು ಇನ್ನು ಪೂಜೆಗೆ ನಾನು ಹೋಗ್ತಾ ಇದ್ದೀನಿ, ಪೂಜೆ ಮಾಡೋದಕ್ಕೆ. ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಪೂಜೆ ಇರುತ್ತೆ. ಯಾಕಂದರೆ ಇದು ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ನಾವು ಸ್ವಲ್ಪ ಡೀಪಾಗೇ ಪೂಜೆ ಮಾಡ್ತೀವಿ ಅಂದ್ಕೊಳ್ಳಿ. ಯಾಕಂತಂದರೆ ನಾರ್ಮಲಾಗಿ ಬರೀ ಇವತ್ತಿ ಕುಂಕುಮ ಹಚ್ಬಿಟ್ಟು ಪೂಜೆ ಮಾಡೋದಿದ್ದೇ ಇರುತ್ತೆ. ಬಟ್ ಈಗ ಸೋಮವಾರ ಅಂತಂದರೆ ಎಲ್ಲದನ್ನು ತೊಳ್ಕೊಳ್ಬೇಕು, ಎಲ್ಲನೂ ಕ್ಲೀನ್ ಮಾಡ್ಕೊಳ್ಬೇಕು, ಪ್ರತಿಯೊಂದೂ ಒರೆಸ್ಕೊಬೇಕು, ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಹೂವೆಲ್ಲ ಇಟ್ಟು ಪೂಜೆ ಮಾಡಬೇಕಾಗಿರುತ್ತೆ. ಸೊ ನಾನಿಲ್ಲಿ ನಿಮಗೆ ದೇವ್ರ ತೊಳೆಯೋದನ್ನೆಲ್ಲ ತೋರಿಸಿಲ್ಲ, ಎಲ್ಲ ಮುಗಿಸ್ಕೊಂಡು ಬಂದೇನೆ ತೋರಿಸಿದ್ದೀನಿ. ಯಾಕೆಂದರೆ ನಾನು ಡೈರೆಕ್ಟಾಗಿ ಇವತ್ತು ಸ್ಟಾರ್ಟ್ ಮಾಡಿರೋದೇ ನಾನು ರೆಡಿಯಾಗಿ ಮೇಕಪ್ ಆಗಿರೋದ್ರಿಂದ. ಸೊ ಹಾಗಾಗಿ ನಾನು ಇಲ್ಲಿ ಪೂಜೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಪೂಜೆ ಮಾಡೋ ಟೈಮಲ್ಲಿ ನಮ್ಮ ಪಾಪುನೂ ಬಂದಿದ್ದ. ಜೇನು ಕೂಡ ನಾನು ಹೂವು ಇಡ್ತೀನಿ ಅಂತ ಹೇಳಿಬಿಟ್ಟು ಅವನು ಬಂದ್ಬಿಟ್ಟು ಪೂಜೆ ಗೀಜೆ ಎಲ್ಲ ಮಾಡ್ತಾ ಇದ್ದ. ನಾನು ಉದ್ದಿನ ಗಡ್ಡಿ ಕೂಡ ಬೆಳಗೋಕ್ಕೂ ಬಿಡ್ತಾ ಇರಲಿಲ್ಲ ನನಗೆ. ಅವನು ನಾನೇ ಮಾಡ್ತೀನಿ ಅಂತ ಹೇಳಿ ಹಠ ಮಾಡ್ತಾಯಿದ್ದ. ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಕಿಟಿ ಮಾಡಿದ್ದಾನೆ ಇವತ್ತು ಈ ಸಲ. ಯಾಕೆ ಅಂತ ಗೊತ್ತಿಲ್ಲ. ತುಂಬ ಒಂಥರ ಅಂದರೆ ಅವ್ನಿಗೆ ಅಷ್ಟು ನಿದ್ದೆ ಆಗಿಲ್ಲ ಅನಿಸುತ್ತೆ, ಮೇ ಬಿ, ಗೊತ್ತಿಲ್ಲ. ಸೊ ಹಂಗಾಗಿ ಅವ್ನು ಕಿಟಿ ಮಾಡ್ತಾಯಿದ್ದ. ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋದಕ್ಕೆ ಅವನಿಗೂ ಕೂಡ ಬಟ್ಟೆ ಎಲ್ಲ ಹಾಕಿ ಮೇಕಪ್ ಮಾಡ್ಕೊಂಡು ರೆಡಿ ಆಗಿದ್ವಿ. ಅದಾದಮೇಲೆ ನಾವು ಡೈರೆಕ್ಟಾಗಿ ಹೋಗಿದ್ದೆ ಚನ್ನಬಸಪ್ಪನ ಅಂಗಡಿ. ಅಲ್ಲಿ ಹೋಗ್ಬಿಟ್ಟು ಒಂದಿಷ್ಟು ಬಟ್ಟೆಗಳನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಅವ್ನು ಮಲ್ಕೊಂಡ್ಬಿಟ್ಟಿದ್ದ. ಆಮೇಲೆ ಒಂದು 5 ನಿಮಿಷ ಅಷ್ಟೇ ಮಲ್ಕೊಂಡ ಅಲ್ಲ, ಅಂಗಡಿ ಒಳಗಡೆ ಹೋಗೋವರೆಗೂ ಅಷ್ಟೇ. ಆಮೇಲೆ ಎದ್ಬಿಟ್ಟ ಅವನು. ಅದನ್ನು ತಗೋಣ. ಚೆನ್ನಾಗಿದೆ ಪಾಪು, ಇಲ್ಲ ಹೋಗಲ್ಲ. ಇದೆಲ್ಲ ಆದಮೇಲೆ ಸೀರೆ ಸೆಕ್ಷನ್ನಿಗೆ ಬಂದ್ವಿ. ಇಲ್ಲಿ ಸೀರೆ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಅಂದರೆ ಅಮ್ಮಂಗೆ ಟ್ರೆಂಡಿಂಗಲ್ಲಿರೋವಂಥ ಸೀರೆಸ್ ಬೇಕಾಗಿತ್ತು. ಅಮ್ಮ ಸೀರೆ ತೊಗೋತೀನಿ ಅಂತ ಹೇಳಿ ಬೇರೆ ಕಡೆ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ. ಅದಾದಮೇಲೆ ಪಾಪು ಆಟ ಆಡ್ತಾ ಇದ್ದ. ಅಲ್ಲಿ ಅವನಿಗೆ ಸ್ಲಿಪ್ಪರ್ ತೊಗೊಂಡಿದ್ವಿ ಅಲ್ವಾ, ಒಂಥರ ಏನೋ ಅವನಿಗೆ ಖುಷಿಯಾಗಿಬಿಟ್ಟಿತ್ತು. ಸೊ ಹಾಗಾಗಿ ಅವನು ಆಟ ಆಡ್ತಾ ಇದ್ದ. ಅಲ್ಲಿ ನೋಡ್ಬೋದು ನೀವು, ಆ ಸ್ಲಿಪ್ಪರ್ ಹಾಕ್ಕೊಂಡು ಒಂದ್ಸಲ ಇಳಿಯೋದು ಹತ್ತೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ತುಂಬ ಹ್ಯಾಪಿಯಾಗಿದ್ದ. ಅದಾದಮೇಲೆ ಲಂಚ್ ಟೈಮ್ ಆಗೋಯಿತು. ಎಷ್ಟು ಬೇಗ ಅಂತ ಅಂದ್ಕೊಂಡ್ರೂ ಕೂಡ ಅಲ್ಲಿ ಲೇಟ್ ಆಗೇ ಹೋಯಿತು. ಸೊ ಹಾಗಾಗಿ ಬೇಗ ಊಟ ಮಾಡಿಕೊಂಡು ಹೊರಡೋಣ, ಇನ್ನೇನು ಬಸ್ ಬರುತ್ತೇನೋ ಅಂದು ನಾವು ಗಾಬರಿಲಿ ಹೊರಟೋ. ಊಟ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಆಟ ಹಿಡ್ಕೊಂಡು ಹೊರಟ್ವು. ಅಲ್ಲಿಂದ ಸೀದಾ ಹೋಗಿದ್ದೆ ಬಸ್ ಸ್ಟ್ಯಾಂಡ್ಗೆ ಹೋದರೆ ಅಲ್ಲಿ ಎಂತ ಆಯಿತು ಅಂದರೆ, ನಾವು 2 ಗಂಟೆಗೆ ಹೋದ್ವಿ. ಅಲ್ಲಿ ಆ್ಯಕ್ಚುಲಿ ಬಸ್ ಬರುತ್ತೆ ಅಂತ ಅಂದ್ಕೊಂಡು ಬೇಗ ಊಟ ರಶ್ಶಾಗಿ ತಿಂದ್ಕೊಂಡು. ಆದರೆ ಅಲ್ಲಿ ಹೋಗಿ ನಾವು ಹೆಚ್ಚು ಕಡಿಮೆ 1 ಅವರ್ ವೆಯ್ಟ್ ಮಾಡಿದ್ದೀವಿ. ಟೈಮೇ ಹೆಂಗೆ ಗೊತ್ತೇ ಆಗಲಿಲ್ಲ ನಮಗೆ, 3 ಗಂಟೆ ತನಕ ಹೆಂಗೆ ಕಳೆಯೋದು ಅಂತ. ಅಲ್ಲಿ ನೋಡಿದ್ರೆ ಹೆಂಗೋ ಸದ್ಯಕ್ಕೆ ನಾವು ಹೋಗಿದ್ದೆ ಅಲ್ಲಿ ಸ್ಟಾಪ್ ಹತ್ರನೇ ಒಂದು ಲೈಬ್ರರಿ ಇತ್ತು. ನಾನು ಅಲ್ಲೊಂದು ಬುಕ್ ತೊಗೊಂಡೆ, ಅಂದರೆ ಡೈರಿ ಥರದ ಚಿಕ್ಕದು ತೊಗೊಂಡೆ. ಬಿಕಾಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಏನಾದರೂ ನೋಟ್ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ತೊಗೊಂಡೆ. ಅಲ್ಲಿ ಕೂಡ ಅವನು ಹೆಂಗೆಂಗೋ ಮಾಡಿ 1 ಅವರ್ ನಾವು ಟೈಮ್ ಪಾಸ್ ಮಾಡಬೇಕಿತ್ತಲ್ವ. ಸೊ ಹಾಗಾಗಿ ಅವನನ್ನು ಹೆಂಗಾದರೂ ಮಾಡಿ ಆಟ ಆಡಿಸೋದು
ಬೆಳಗ್ಗೆನೂ ನಿದ್ದೆ ಮಾಡಿರಲಿಲ್ಲ, ಅವನು ಮಧ್ಯಾಹ್ನ ನಿದ್ದೆ ಮಾಡಿರಲಿಲ್ಲ. ಸೊ ಹಾಗಾಗಿ ಕಿಟಿ ಮಾಡ್ತಾನೆ ಅಂತ ಅವನು ಆಟ ಆಡಿಸ್ಕೊಂಡು ಇದೊಂದು ಬುಕ್ ತೊಗೊಂಡು ಬಂದ್ವಿ ನಾವು. ಸೊ ಅಲ್ಲಿಂದ ಬಂದು ನಿಮಗೆ ಏನು ತೊಗೊಂಡು ಬಂದಿದ್ದೀನಿ ಅದನ್ನು ಶೋ ಮಾಡಬೇಕಾಗಿತ್ತಲ್ಲ, ತೋರಿಸ್ಬೇಕಾಗಿತ್ತಲ್ಲ. ಸೊ ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದೆ. ಆದರೆ ನಾನು ಏನಾಗೋಯ್ತು ಅಂದರೆ ನಾನು ಮಾತಾಡಿದ್ದೀನಿ ಅದರಲ್ಲೇ, ಬಟ್ ಅದೇನಾಗ್ಬಿಟ್ಟಿದೆ ಅಂದರೆ ಸರಿಯಾಗಿ ವಾಯ್ಸ್ ಬಂದೇ ಇಲ್ಲ. ಎಲ್ಲ ಅಂದರೆ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಎಲ್ಲ ಬಂದಿತ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಅಯ್ಯೋ ಬೇಡ ಅಂತ ಹೇಳಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಟ್ಟರಾಗುತ್ತೆ ಅಂತ ಹೇಳಿ ಅದನ್ನು ತೆಗ್ದುಬಿಟ್ಟಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಮಾತಾಡಿದ್ದೀನಿ. ಸೊ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅದನ್ನು ಶೋ ಮಾಡ್ತಿದ್ದೀನಿ ನೋಡಿ. ಇದೊಂದು ಡಾಲ್ ಫಸ್ಟು ಹೋಗಿದ ತಕ್ಷಣ ನಮ್ಮ ಮಮ್ಮಿ ಫಸ್ಟು ಡಾಲೇ ತೊಗೊಂಡ್ಬಿಟ್ರು. ತುಂಬ ಆಸೆ ಇತ್ತಂತೆ ನಮ್ಮ ಮಮ್ಮಿಗೆ ಈ ಥರ ತೊಗೋಬೇಕು ಅಂತ ತುಂಬ ವರ್ಷಗಳಿಂದನೂ ಕೂಡ. ಸೊ ಹಂಗಾಗಿ ಮೊಮ್ಮಗನಿಂದ ಕೊಡಿಸ್ಕೊಂಬಿಟ್ರು ನಮ್ಮಮ್ಮ. ಅದಾದಮೇಲೆ ಪಾಪುನು ಕೂಡ ಅದನ್ನು ನೋಡಿ ಫಸ್ಟು ಭಯಪಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವ್ನು ಭಯಪಡಲಿಲ್ಲ ಆಯಿತಾ. ಅದು ನೋಡಿದ ತಕ್ಷಣ ಅಮ್ಮ ಅಮ್ಮ ಅಂತ ಅಂದ್ಕೊಂಡು ಅದನ್ನು ಎಳಿತಾ ಇದ್ದೆ ತೊಗೊಳೋದಕ್ಕೆ. ಸೊ ಹಾಗಾಗಿ ಅಮ್ಮನೂ ಕೂಡ ಅವನಿಗೂ ಇಷ್ಟ ಇದೆ ಅಂತ ಹೇಳಿದ್ರು. ಆಮೇಲೆ ನಾನು ಮತ್ತು ಅವ್ನಿಗೆ ಇಷ್ಟ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ನಾವು. ತುಂಬ ಚೆನ್ನಾಗಿತ್ತು. ಅಂದರೆ ಮ್ಯೂಸಿಕ್ ಎಲ್ಲ ಬರುತ್ತೆ. ನಾನು ಅದನ್ನು ಶಾರ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಶೇರ್ ಮಾಡ್ತೀನಿ, ನೋಡ್ಬೋದು ನೀವು ಯಾವ ಥರ ಬರುತ್ತೆ ಅಂತ ಹೇಳಿ. ಅದಾದಮೇಲೆ ನಾನು ಪ್ಯಾಂಟ್ಗಳ್ನ ತೊಗೊಂಡೆ. ನನಗೆ ಅಂದರೆ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಆಯಿತಾ. ಯಾಕಂದರೆ ಇವಾಗ ಸಮ್ಮರ್ ಬೇರೆಯೇ. ನಂಗೆ ನಿಜ ವರ್ಸ್ಟ್ ಅಂದರೆ ವರ್ಸ್ಟ್ ಇದು ಕಾಂಬಿನೇಷನ್ನು, ಪ್ರೆಗ್ನೆನ್ಸಿ ಪ್ಲಸ್ ಸಮ್ಮರು ಅಂತ. ಸೊ ಹಾಗಾಗಿ ಈ ಥರ ಆಗ್ತಾಯಿತ್ತು. ಅಲ್ಲಿ ನಾನು ಯಾಕೆ ಆ ಥರ ರಿಯಾಕ್ಷನ್ ಕೊಟ್ಟಿದ್ದೀನಿ ಅಂದರೆ ನಮ್ಮದು ಕ್ಯಾಟ್ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಎಲ್ಲಿ ಆ ಬೇಬಿ ನೋಡ್ಬಿಟ್ಟು ಅಂದರೆ ಗೊಂಬೆ ತೊಗೊಳೋದಕ್ಕೆ ಎಳೆಯುತ್ತೇನೋ ಅನ್ನೋ ಒಂದು ಇದಕ್ಕೆ ಆ ರಿಯಾಕ್ಷನ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಈ ಥರ ಪ್ಯಾಂಟೆಲ್ಲ ತೊಗೊಂಡು 4 ಪ್ಯಾಂಟ್ ತೊಗೊಂಡಿದ್ದೀನಿ ನಾನು, ಹಾಕ್ಕೊಂಡಿದ್ದೀನಲ್ವ ಅದೊಂದು ಪ್ಲಸ್ ಇದನ್ನು 3 ತುಂಬಾ ಚೆನ್ನಾಗಿತ್ತು. ನನಗೆ ಚೆನ್ನಾಗಿ ಅನ್ನಿಸ್ತು, ಫ್ರೀಯಾಗಿರುತ್ತೆ ಅಂತ ಹೇಳಿ. ಈ ಸಮ್ಮರಲ್ಲಿ ತುಂಬ ಕಂಫರ್ಟಬಲ್ ಫೀಲ್ ಆಗುತ್ತೆ ನಮಗೆ. ಸೊ ಹಾಗಾಗಿ ಒಂದು 3 ಪ್ಯಾಂಟ್ನ ತೊಗೊಂಡೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಇದು ನೋಡಿದ ತಕ್ಷಣ ತೊಗೊಂಡೆ ನಾನು. ಅಂದರೆ ಇದು ನಿಮಗೆ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ನನಗೆ ಕ್ಯಾಮ್ರಾದಲ್ಲಿ, ಬಟ್ ಅಂದರೆ ನಾರ್ಮಲಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು. ನಾನು ಇಲ್ಲಿ ಎಲ್ಲ ಮಾತಾಡ್ಬಿಟ್ಟು ಹೇಳ್ತಾ ಇದ್ದೀನಿ, ಬಟ್ ವಾಯ್ಸ್ ಚೆನ್ನಾಗೇ ಬಂದಿಲ್ಲ, ಸಾರಿ ಆಯಿತಾ. ಸೊ ನೆಕ್ಸ್ಟ್ ನಾನು ತೊಗೊಂಡಿದ್ದು ಪಾಪಕ್ಕೆ ಟೀ ಶರ್ಟ್ಸ್ನ ತೊಗೊಂಡೆ. ಅಂದರೆ ಆ ಸ್ಲೀವ್ಲೆಸ್ ತೊಗೊಂಡೆ ನಾನು ಆ್ಯಕ್ಚುಲಿ ಪಾಪುಗೆ. ಅಂದರೆ ಇವಾಗ ಸಮ್ಮರ್ ಅಲ್ವಾ, ತುಂಬ ಎಲ್ಲ ಹಾಕೋದಕ್ಕಾಗಲ್ಲ ಅವನಿಗೆ. ಹಾಗಾಗಿ ಸ್ಲೀವ್ಲೆಸ್ ಇದ್ದರೆ ಬೆಟರ್ ಅಂಥೇಳಿ ಅದು ತೊಗೊಂಡೆ. ಅಪ್ಪ ಊಟನೂ ಕೂಡ ಮಾಡ್ತಾಯಿದ್ರು ಅಲ್ಲಿ ಸೈಡ್ಗೆ. ಯಾಕಂದರೆ ಅವಾಗ ತಾನೇ ಅವ್ರು ಹೊಲದಿಂದ ಬಂದಿದ್ದರು. ನಾವು ಬರೋ ಅಷ್ಟೊತ್ತಿಗೆ ಒಂದು 3:30-4 ಹಂಗೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅಪ್ಪನೂ ಅವಾಗ ಬಂದುಬಿಟ್ಟು ಊಟ ಮಾಡ್ಕೊತಾಯಿದ್ರು. ನಾವು ಅಲ್ಲೇ ಲಂಚ್ ಮುಗಿಸ್ಕೊಂಡು ಬಂದಿದ್ವಿ ಅಲ್ವಾ. ನಾವು ಅಪ್ಪಂಗೂ ಫೋನ್ ಮಾಡಿ ಕೇಳಿದ್ವಿ, ಲಂಚ್ ಏನಾದರೂ ತರಬೇಕಪ್ಪ ಏನು ಅಂತ ನಿಮಗೇನಾದರೂ. ಅಪ್ಪ ಇಲ್ಲ ನನಗೇನು ಬೇಡಮ್ಮ ಅಂತ ಹೇಳಿದ್ರು. ಸೊ ಹಾಗಾಗಿ ಬಂದ್ವಿ ನಾವು. ಇಲ್ಲಿ ಟೀ ಶರ್ಟು ತೊಗೊಂಡೆ ಪ್ಲಸ್ ಪ್ಯಾಂಟ್ಗಳು ತೊಗೊಂಡೆ. ಪ್ಯಾಂಟ್ ಯಾಕೆ ಅಂತಂದರೆ ಈ ಸಮ್ಮರ್ಗೇನು ಬೇಕಿರಲಿಲ್ಲ, ಬಟ್ ಇನ್ನು ವಿಂಟರ್ ಸ್ಟಾರ್ಟ್ ಆದರೆ ಬೇಕಾಗುತ್ತೆ ಅಂತ ಹೇಳಿ ಪ್ಯಾಂಟೆಲ್ಲ ಸ್ವಲ್ಪ ಕಡಿಮೆ ಇತ್ತು ಅವನ ಹತ್ರ. ಸೊ ಹಾಗಾಗಿ ಒಂದು 4 ಪ್ಯಾಂಟ್ ತೊಗೊಂಡೆ. ಇವಾಗ ಹಾಕಿಲ್ಲ ಅಂದರೂ ವಿಂಟರ್ಗಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಂದರೆ ಪ್ರೆಗ್ನೆನ್ಸಿ ಡೆಲಿವರಿ ಆಯಿತು ಅಂತಂದರೆ ಮತ್ತೆ ಹೋಗೋದಕ್ಕಾಗುತ್ತೋ ಇಲ್ಲೋ ಅಂತ ಹೇಳಿ ಇನ್ನು ನಾನು ಊರಿಗೆ ಹೋಗ್ತೀನಿ, ಇನ್ನೊಂದು ವೀಕಿನೋ ಇರ್ತೀನಿ ಅಷ್ಟೇ. ಸೊ ಹಾಗಾಗಿ ಮತ್ತೆ ನಾನು ಶಾಪಿಂಗ್ ಎಲ್ಲ ಮಾಡೋದು ಡೌಟೇ ಇತ್ತು. ಸೊ ಹಾಗಾಗಿ ಇವಾಗಲೇ ತೊಗೊಂಡು ಬಂದೆ. ಹೋಗಿದ್ದೀವಲ್ವ, ತೊಗೊಂಡ್ಬಂದರೆ ಆಯಿತು ಅಂತ ಹೇಳಿ ಅಷ್ಟೇ ತೊಗೊಂಡೆ ನಾನು ಅಷ್ಟೇ. ಮತ್ತು ಬೇರೆ ಏನೂ ತೊಗೊಂಡಿಲ್ಲ. ಅಮ್ಮಂಗೆ ಒಂದು ಸೀರೆ ತೊಗೊಂಡೆ ಅಷ್ಟೇ ಅಲ್ಲೇ. ಸೀರೆ ಅಮ್ಮಂಗೆ ತುಂಬ ಇಷ್ಟ ಆಯಿತು. ಬೇರೆ ರೇಷ್ಮೆ ಸೀರೆ ಆ ಥರದ್ದು ಏನೂ ತೊಗೊಳ್ಳಿಲ್ಲ ಮಮ್ಮಿ. ಸೊ ಈ ಥರ ವೈಟ್ ಕಲರ್ ಸೀರೆ ಚೆನ್ನಾಗಿದೆ, ಫ್ಯಾನ್ಸಿ ಬೇಕು ನನಗೆ ಅಂತ ಹೇಳಿ ಫ್ಯಾನ್ಸಿ ಸೀರೆ ತೊಗೊಂಡ್ರು. ಚೆನ್ನಾಗಿತ್ತು. ವೈಟ್ ಕಲರ್ ಅಲ್ವಾ, ಸ್ವಲ್ಪ ವೈಟ್ ಕಲರ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಬೇಕು. ಅದರ್ವೈಸ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ಅಂದರೆ ವಾಶ್ ಎಲ್ಲ ಮಾಡ್ಕೊಬೋದಲ್ಲ, ವಾಷಬಲ್ ಆಗಿರೋದ್ರಿಂದ ನಾವು ಯೂಸ್ ಮಾಡ್ಕೋಬೋದು. ಚೆನ್ನಾಗಿತ್ತು. ಫ್ಯಾನ್ಸಿ ಸೀರೆ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.